ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ಶಿವು ಫೋನ್ ಮಾಡಿದ್ದ? ಹಾಂ ಸುಶೀಲಾ, ಸ್ವಲ್ಪ ಗಾಬ್ರಿಲ್ ಫೋನ್ ಮಾಡಿದ್ದ. ಯಾಕಕ್ಕ, ಏನಾಯ್ತು? ನಮ್ಮ ಶಿವು ಗಾಬರಿ ಆಗ್ತಾನೆ ಅಂದರೆ ಏನು ಕಾರಣ ಇರ್ಬೇಕು ಹೇಳು? ಅವನ ತಂಗಿರ ವಿಷಯ, ಇಲ್ಲ ನಮ್ಮ ಪಾರು ವಿಷಯ. ಅದು ಎರಡು ವಿಷಯ ಬಿಟ್ಟು ನಮ್ಮ ಶಿವನ ಅಲ್ಲಾಡ್ಸೋದಕ್ಕೆ ಈ ಜಗತ್ತಿನಲ್ಲಿ ಯಾವ ವಿಷಯದಿಂದನೂ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಪಾರುಗೇನಾದ್ರೂ ತೊಂದರೆ ಆಯ್ತೋ ಅಥವಾ ಶಿವು ತಂಗಿದಿರ್ಗ? ಇಲ್ಲ ಸುಶೀಲಾ, ಅವ್ರು ಯಾರಿಗೂ ಏನು ತೊಂದರೆನೂ ಆಗಿಲ್ಲ. ಮತ್ತೆ ನೀನೇ ಒಂದು ಗಾಬರಿ ಆಗಿದ್ದ ಅಂತ ಹೇಳ್ದೆ. ಪಾರು ಮನೇಲೆಲ್ಲೂ ಕಾಣ್ತಿಲ್ವಂತೆ. ರತ್ನಂಗೆ ರಮ್ಯಂಗೆ ಅವಳು ಎಲ್ಲ ಹೋಗಿದ್ದಾಳೆ ಅಂತ ಗೊತ್ತಿಲ್ವಂತೆ. ಶಿವುಗೆ ಹೇಳ್ದೆ ಎಲ್ಲೋ ಹೋಗಿದ್ದಾಳಂತೆ. ಅದಕ್ಕೆ ನಮ್ಮಲ್ಲೇನಾದ್ರು ಇರ್ಬೋದು ಅಂತ ಫೋನ್ ಮಾಡಿದ್ದ. ಪಾರು ಹೇಳ್ದೆ ಕೇಳ್ದೆ ಹೊರಗಡೆ ಹೋಗಿದ್ದಾಳ? ಅವಳು ಆ ಥರ ಎಲ್ಲ ಮಾಡಲ್ವಲ್ಲ ಅಕ್ಕ? ಅದೇ ನನಗೂ ಗೊತ್ತಾಗ್ತಿಲ್ಲ. ಪಾರು ಜೀವನದಲ್ಲಿ ಒಂದೇ ಒಂದು ಹೆಜ್ಜೆ ಮುಂದಿಡಬೇಕಂದ್ರೂ 100 ಸಲ ಯೋಚನೆ ಮಾಡಿ ಹೆಜ್ಜೆ ಇಡ್ತಾಳೆ. ಅಂಥದ್ರಲ್ಲಿ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿದ್ದಾಳೆ ಅಂದರೆ ಏನರ್ಥ? ದೊಡ್ಡದಾಗೇನೋ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಅವಳ ಯೋಚನೆ ಎಷ್ಟು ದೊಡ್ಡದಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವಳು ಮಾಡೋ ಕೆಲಸದಿಂದ ಬರೋ ಉತ್ತರ ಇದೆಯಲ್ಲ, ತುಂಬ ದೊಡ್ಡದಾಗಿರುತ್ತೆ. ಒಂದು ಕಲ್ಲಾದರೂ ಸಹ ಯೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನಿಜ ಅಕ್ಕ, ಅವಳು ಅವ್ರ ಮನೆಯವ್ರಿಗೋಸ್ಕರನೋ ಅಥವಾ ಮನೆಗೋಸ್ಕರನೋ ಏನೋ ಮಾಡ್ತಿದ್ದಾಳೆ. ಹೌದು, ಆದರೆ ಅದು ಏನು ಅಂತ ನಾವು ತಿಳ್ಕೊಬೇಕಷ್ಟೆ. ಕೇಳಿದ್ರೆ ಅವಳು ಹೇಳ್ತಾಳ? ಇಲ್ಲ, ಅದಾಗೋವರೆಗೂ ಯಾರಿಗೂ ಗೊತ್ತಾಗಲ್ಲ ಬಿಡು. ಏನೇ ಆಗಲಿ ಸುಶೀಲಾ, ಆಗೋದೆಲ್ಲ ಒಳ್ಳೇದಕ್ಕಾಗಲಿ ಅಷ್ಟೆ. ನಮ್ಮನೆಗಂತೂ ಒಳ್ಳೇದಾಗಕ್ಕೆ ಸಾಧ್ಯನೇ ಇಲ್ಲ. ಕಡೆ ಪಕ್ಷ ಅವಳಿಂದ ಆ ಮನೆಗಾದ್ರೂ ಒಳ್ಳೇದಾಗ್ಲಿ ಬಿಡು. ಛತ್ರಿ ಎಲ್ಲಲ್ಲ ಅಪ್ಪಯ್ಯ, ಕಣ್ಗೆ ಕಾಣಕ್ಕಿಲ್ಲ. ಆದರೂ ಪಂಚಾಯತಿನಾಗೆ ನೀವು ಮಾಡಿದ್ದು ಸರಿ ಕಾಣ್ತಿಲ್ಲ. ದೊಂಡ್ಗಳು ಬೋನ್ ಹೊಂದ್ಕೊಂಡವ್ರೆ, ಮಿನಿಸ್ಟರ್ ತಾವಕ್ಕೆ ಹೋಗೋರೆ. ಲವ್ ನೊಂದ್ಕೊಂಡ್ರೆ ಮಿನಿಸ್ಟರ್ ಹೋಗಿ ಏನ ಮಾಡೋರು? ನಂತ ಹೇಳ್ಕೋಬೇಕಲ್ವಲ್ಲ. ಕಲ್ಲಾದವ್ರೆ ಅದೇನು ಹೇಳ್ತಾ ಆಶ್ರಯದವ್ರಿಗೆ ಮನೆ ಕಟ್ಟಿಸ್ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸರ್ಕಾರದಿಂದ. ಅದಕ್ಕೆ ಸರ್ಕಾರ ತಾವು ಮಾತಾಡೋಕೆ ಹೋಗೋರೆ. ಓ, ಹಂಗಾರೆ ಜೋಬ್ಗೆ ಸರಿಯಾಗಿ ಬರ್ತದೆ ಅನ್ನೋ. ದೋಣಿಗಳು ದೊಡ್ಡವರಲ್ವಾ, ದೊಡ್ಡದಾಗೆ ಬರ್ತದೆ. ಹಂಗಾರೆ ಕೊಟ್ಟನ್ ಕೋಡಂಗಿ ಇಸ್ಕೊಂಡವ್ರು ಈರ್ಬದ್ರನವ್ರು ಅಲ್ಲವ್ರ. ಛತ್ರಿ ಚಿಕ್ಕಮ್ಮ ಛತ್ರಿ ಅಣ್ಣ, ಅದೇನಾನ ಆಗ್ಬಿಡ್ಲಿ, ನನ್ನ ಕೈಯಿಂದ ಲಕ್ಷ ಹೋಗ್ಬಿಡ್ಲಿ, ಆದರೆ ಮಾರಿಗುಡಿ ಜನಕ್ಕೆ ಒಂಚೂರು ತೊಂದರೆ ಹಾಕಿಲ್ಲ. ಅರ್ಥ ಐತೆ? ನಾಟಕ ಸುರು ದೊರೆ ಸರ್ಕಾರದಿಂದ ಹಣ ಕೊಡ್ತಾರೆ, ನಿಮ್ಮ ಜಾಬಿಂದ ನೀವು ಯಾಕೆ ದುಡ್ಡು ಕೊಟ್ಟಿರಿ? ದೋಣಿಗಳು ಅದಕ್ಕೆ ಮಾತಾಡೋಕೆ ಹೋಗಿಲ್ವಾ? ಹೋಗೋರೆ ಛತ್ರಿ ಅಣ್ಣ, ಆದರೆ ಯಾಕೋ ಇವಾಗ ಅಪ್ಪನ ಬುದ್ಧಿ ನಂಗೆ ಶಾನೆ ಬೇಜಾರು ಮಾಡ್ತೈತೆ. ಈಗ ನೋಡು, ಮೊನ್ನೆ ಪಂಚಾಯತಿಲಿ ಪಾಪ ದೇವರಂತ ಮಾದಪ್ಪಣ್ಣನ ಮೇಲೆ ಆರೋಪ ಮಾಡಾರೆ. ನೀವೇ ಹೇಳಿ, 100 ಜನ 100 ಮಾತಾಡ್ಲಿ, ಆದರೆ ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದು. ಅದಕ್ಕೆ ಅವತ್ತೇ ಅಲ್ಲೇ ವಿರೋಧಿಸ್ಬಿಟ್ಟೆ. ಅದೆಷ್ಟು ಬದಲಾಗಿದ್ದಾನೆ ನಮ್ಮ ಪರ್ಶು. ಛತ್ರಿ ಅಣ್ಣ, ನ್ಯಾಯ ಒಂದೇ, ನಮ್ಮನ್ನ ಕೈ ಹಿಡ್ದು ಕಾಪಾಡೋದು. ಈಗ ಅಮ್ದಿರ್ ನೋಡು, ಅಪ್ಪಯ್ಯನ ಅಷ್ಟು ವಿರೋಧಿಸ್ತಾರೆ, ತಮ್ಮ ಗಂಡ ಅಂತನೂ ನೋಡ್ದಾನೆ. ಅಂಥವ್ರು ಹುಟ್ಟಿರೋ ಮಗ ನಾನು. ಈಗಲೂ ಬದಲಾಗಲಿಲ್ಲ ಅಂದರೆ ಶಿವ ಮೆಚ್ಚಕ್ಕಿಲ್ಲ. ಅವ್ರಪ್ಪನ್ನ ವಿರೋಧಿಸಿ ನ್ಯಾಯದ ಪರ ನಿಂತಿದ್ದಾನೆ ಅಂದಾಗ್ಲೇ ನೀನು ನನ್ನ ಮಗ ಅಂತ ಸಂಪೂರ್ಣವಾಗಿ ನಂಬಿಟ್ಟೆ ಪರ್ಶು. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ದೊರೆ ಚಿಕ್ಕವರು ಹೊಂಟೋದ್ರು, ನಾಟಕ ಸಾಕು. ಛತ್ರಿ, ಈ ನಾಟಕನ ಸ್ಟೇಜ್ ಮ್ಯಾಕೆ ಈ ದುರ್ಯೋಧನ ಪಾಟು ಅಥವಾ ಕಂಸನ ಪಾಟ್ನ ಮಾಡು ಅಂದರೆ ಹೆಂಗ್ ಬೇಕಾದ್ರೆ ಮಾಡ್ಬೋದ್ಕಲ್ಲ. ಆದರೆ ಈ ಒಳ್ಳೆಯವ್ರ ಥರ ನಡ್ಸೋದಾಯ್ತಲ್ಲ, ಸಾನೇ ಕಷ್ಟ ಐತೆ. ಏನು ಮಾಡಿದ್ರು ಏನು ಪ್ರಯೋಜನ? ಇನ್ನೂ ರತ್ನ ಸಿಗಲೇ ಇಲ್ಲ. ಈ ಛತ್ರಿ, ನಿಂಗೆ ಮ್ಯಾಟ್ರೇ ಗೊತ್ತಿಲ್ಲಕ್ಕಲ್ಲ. ಮೊನ್ನೆ ರತ್ನ ಏನಂದ್ಲಿ ಹೇಳು? ಪರ್ಸು ನೀನು ನೋಡಿದ್ರೆ ನಮ್ಮ ಅಣ್ಣನ ಗುಣನೇ ಬಂದಂಗಾಯ್ತದೆ ಅಂತ ಹೇಳಿದ್ಲು. ಶಿವು ಗುಣ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಾಯ್ತದ? ತಡ್ಕೊಳ್ಳ ವಸಿ, ಮ್ಯಾಟ್ರು ಅದಲ್ಲಕ್ಕಲ್ಲ. ಅದಕ್ಕಿಂತ ಮುಂಚೆ ಅವಳು ಏನಂದಿದ್ಲು ಗೊತ್ತೇನ್ಲ? ಪ್ರತಿ ಹೆಣ್ಮಗು ತನ್ನ ಮದುವೆ ಆಗೋ ಗಂಡನಲ್ಲಿ ಅವ್ರ ಅಪ್ಪನ ಗುಣ ಹುಡುಕ್ತಾಳೆ, ಆದರೆ ನಾನು ಮದುವೆ ಆಗೋ ಹುಡುಗನಲ್ಲಿ ನಮ್ಮ ಅಣ್ಣನ ಗುಣ ಇರಬೇಕು ಅಂದಿದ್ಲು. ಇದನ್ನು ಟ್ಯಾಲಿ ಮಾಡ್ಲಾ, ಉತ್ತರ ಸಿಗ್ತದೆ. ಶಿವು ಮನೆಯಲ್ಲಿ ಆವಾಗಲೇ ನಂದು ರತ್ನಿದು ಮ್ಯಾಟ್ರು ಬಂದೈತೆ. ಶಿವುಗೆ ನನಗೂ ರತ್ನಿಗೂ ಮದುವೆ ಮಾಡ್ಸೋಕ್ಕೆ ಆಸೆನೂ ಐತೆ. ದೊರೆ, ಆಕಾಶದಿಂದ ಮಳೆ ಬರಬೇಕಾದ್ರೆ ಗುಡುಗು ಸಿಡ್ಲು ಎಲ್ಲವನ್ನೂ ಜೊತೆಗೆ ತತ್ತದಂತೆ. ಆದರೆ ನೀವು ಹಂಗಲ್ಲ, ಭೂಮಿ ಒಳಗಡೆ ಇರೋ ನೀರ ಗುದ್ದಿ ಚಿಪ್ಸಿದ್ರು ಶಬ್ದವೇ ಬರೋಕ್ಕಿಲ್ಲ,
ಎಲ್ಲ ನಿಶ್ಶಬ್ದವಾಗಿ ಮಾಡ್ಬಿಡ್ತೀರಾ? ನಾವು ಗೊತ್ತಲ್ಲ ಛತ್ರಿ, ನೆಲ ಗುದ್ದಿ ನೀರು ತೆಗಿಲ್ಲ ಅಂದ್ರೆ ಬ್ಯಾಡ, ಮರ ಹತ್ತೆ ನೀರು ತೆಗಿತೀನಿ ಅನ್ನೋ ಬಡ್ಡಿ ಮಗ ನಾನು. ಏನಂತೀಯ? ಬಾರೋ, ನಾನು ಏನ್ ತೆಪ್ಪು ಮಾಡೀನಿ ಅಂತ ಹಿಂಗ್ ಬಿಟ್ಟೋಗ್ಬಿಟ್ಟೆ ನಾನು. ಅಲ್ಲ ಪಾರೋ, ನೀನ್ ಯಾವತ್ತು ಏನ್ ಕೇಳಿದ್ರು ನಾನೊಂದು ಮಾತು ಹೇಳ್ದವನಲ್ಲ. ಆದ್ರೂ ಯಾಕೆ ಮಾಡ್ಬಿಟ್ಟೆ ಬಾರೋ? ಸಾರಿ 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 ಮಾವ, ಪ್ಲೀಸ್ ಬೇಜಾರಾಗ್ಬೇಡ, ಎಲ್ಲ ನಾಟಕ ಅಷ್ಟೇ. ಶಿವು, ಯಾಕಪ್ಪ ಹೆಣ್ಣು ಅನ್ಕೊಂಡೀಯ? ಅವಳು ನಿನ್ ಬಿಟ್ಟು ಎಲ್ಲೋಯ್ತಾಳೆ? ಗೊತ್ತಾಳೆ ಬಿಡು. ಇಲ್ಲ ಕಣಪ್ಪಯ್ಯ, ನೆನ್ನೆ ರಾತ್ರಿನೇ ಪಾರು ಒಸಿ ರಾಂಗ್ ಆಗಿದ್ಲು. ಪಾಪ ಅವಳ ಮನ್ಸಾಗೆ ಏನಿತ್ತೋ ಏನೋ. ಪಾರು, ಯಾಕೆ ಪಾರು ಹಿಂಗ್ ಮಾಡ್ಬಿಟ್ಟೆ? ರಮ್ಯಾ, ಯಾಕೋ ಸೀರಿಯಸ್ ಆಗ್ತಿದೆ, ಶುರು ಹಚ್ಕೋ. ಇಲ್ಲ ಅಕ್ಕ, ಪಾಪ ಅಣ್ಣ ತುಂಬ ಬೇಜಾರಾಗಿದ್ದಾನೆ, ನನ್ನ ಕೈಲಿ ಆಗಲ್ಲ. ಫಿಶ್ ನೋಡಿ ನೀನು, ನಾನೇ ಹೇಳ್ತೀನಿ. ಅಣ್ಣ, ನಿನ್ನನ್ನು ಹೀಗೆ ನೋಡೋದಕ್ಕೆ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಲ್ಲ, ನಿನ್ನಂಥ ವ್ಯಕ್ತಿನೇ ಹೀಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾಳೆ ಅಂದರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಹೌದು ಹೌದು. ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಮ್ಮನ್ನೆಲ್ಲ ಬೇಡ ಅಂತ ಬಿಟ್ಟು ಹೋಗಿರೋ ಅದಕ್ಕೆ ನಮಗೂ ಬೇಡ. ಹೌದು ಹೌದು. ಏನ್ರವ್ವ ಹಿಂಗಂತೀರಾ? ಹೌದು ಹೌದು. ಇಲ್ಲ ಇಲ್ಲ, ನಮಗಿನ್ಮೇಲೆ ಅದಕ್ಕೆ ಬೇಡ ಅಷ್ಟೇ. ಏನ್ರವ ಹಿಂಗಂತಿದ್ದೀರಾ? ನಿಮ್ಮ ಅದಕ್ಕೆ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಏನೋ ಪಾಪ ಬಂದು ಹೊಂಟೋಗಿರ್ತಾಳೆ, ಹಂಗಂತ ಬಿಟ್ಟೋಗ್ಬಿಟ್ಲು ಅಂತನ? ಅಯ್ಯೋ, ಸೋ ಸ್ವೀಟ್ ಮಾವ ನೀನು, ಪ್ರಾಣ. ಮತ್ತಿನ್ನೇನನ್ನ, ನಾವೆಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀವಿ, ಹಿಂಗೆ ನಮ್ಮನ್ನ ಬಿಟ್ಟೋದ್ರೆ ನಾವೆಲ್ಲ ಅವ್ರ ನೆನಪಲ್ಲೇ ಇರ್ಬೇಕಾ? ಇನ್ಮೇಲಿಂದ ಯಾರು ಈ ಮನೆಯಲ್ಲಿ ಅದಕ್ಕೆ ಹೆಸರು ಹೇಳಂಗಿಲ್ಲ ಅಷ್ಟೇ. ಏನವ ಹೇಳ್ತಿದ್ಯಾ? ನನ್ನ ಹೆಂಡ್ರು ದ್ಯಾವ್ತೆ ಇದ್ದಂಗೆ, ಅವಳ ಹೆಸರನ್ನ ಹೇಳಂಗೆ ಇಲ್ಲ ಅಂದ್ರೆ ಏನವ ಅರ್ಥ? ಅರ್ಥ ಇಷ್ಟೇ ಅಣ್ಣ, ಅದಕ್ಕೆ ಒಳ್ಳೆಯವರಲ್ಲ, ಅದಕ್ಕೆ ಕೆಟ್ಟವಳು ಅಂತ ಆಗಿದೆ. ಇನ್ಮೇಲಿಂದ ನಾವೆಲ್ಲರೂ ಅವಳನ್ನ ದ್ವೇಷಿಸ್ತೀವಿ ಅಷ್ಟೇ. ಇಷ್ಟ ಅರ್ಥ ಆದ್ರೆ ಸಾಕು ಮಾವ. ಅತ್ತೆ ಯಾವ ಪರಿಸ್ಥಿತಿಲಿದ್ರೋ ಏನೋ, ನೀನು ಅವ್ರನ್ನ ದ್ವೇಷ ಮಾಡೋದು ತಪ್ಪು ಅಂತ ನಾನು ನಿನಗೆ ಗೊತ್ತು ಮಾಡಿಸ್ತೀನಿ, ನೋಡ್ತಿರು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ